3 ಗಂಟೆ ರಾತ್ರಿಯಲ್ಲಿ ಹಾಸ್ಪಿಟಲ್ಗೆ ಹೋದೆ. ಹಾಯ್ ಗೈಸ್, ಇಸ್ ಧನುಷ್ ಕುಮಾರ್. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋದಿಕ್ಕೆ ರೆಡಿ ಆಗ್ತಾ ಇದ್ದೆ. ಹೌದು ಗೈಸ್, ನಿನ್ನೆ ರಾತ್ರಿ 3 ಗಂಟೆಗೆ ಹಾಸ್ಪಿಟಲ್ಗೆ ಹೋಗಿದ್ದು. ಯಾರಿಗೆ ಏನಾಯ್ತು, ಯಾರನ್ನ ಅಡ್ಮಿಟ್ ಮಾಡಿದ್ರು ಇದನ್ನೆಲ್ಲ ನಾನು ತಿಳಿಸೋದಿಲ್ಲ, ಬಿಕಾಸ್ ಅದೆಲ್ಲ ನನ್ನ ಪರ್ಸನಲ್ ವಿಷಯ ಆಗಿರುತ್ತೆ. ನನ್ನ ಪರ್ಸನಲ್ ಫ್ಯಾಮಿಲಿ ಮ್ಯಾಟರ್ಸ್ ನ ಸೋಷಿಯಲ್ ಮೀಡಿಯಾ ಅಲ್ಲಿ ಶೇರ್ ಮಾಡ್ಕೊಳೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ ಅದಕ್ಕೆ. ಬಟ್ ರಾತ್ರಿ ಹಾಸ್ಪಿಟಲ್ಗೆ ಹೋಗಿದ್ದು ಅಲ್ಲಿ ಏನಾಯ್ತು ಅಂತ ನನಗೂ ಮತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗೆ ಮಾತ್ರ ಗೊತ್ತಿರುತ್ತೆ. ನಿಮ್ ಪ್ರಕಾರ ನನ್ನ ಕ್ಯಾರೆಕ್ಟರ್ ಫೇಕ್ ಆಗಿರ್ಬೋದು, ಸುಳ್ಳು ಹೇಳ್ತಾ ಇರ್ಬೋದು, ಅದನ್ನೆಲ್ಲ ನಿಮ್ಗೆ ಬಿಟ್ಟಿದ್ದು. ಬಿಕಾಸ್ ಒಬ್ಬೊಬ್ರು ನೋಡುವಂತಹ ನೋಟ ಬೇರೆ ಬೇರೆ ತರ ಇರುತ್ತೆ. ಒಬ್ರಿಗೆ ನನ್ನ ಕ್ಯಾರೆಕ್ಟರ್ ರಿಯಲ್ ಅನ್ಸ್ಬೋದು, ಇನ್ನೊಬ್ರಿಗೆ ನನ್ನ ಕ್ಯಾರೆಕ್ಟರ್ ಫೇಕ್ ಅನ್ಸ್ಬೋದು. ಬಟ್ ದ ಎಂಡ್ ಆಫ್ ದ ಡೇ ನಾನೇನು, ನನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ. ಬಟ್ ಐ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅಂಡ್ ಐ ಲವ್ ಯು ಸೋ ಮಚ್ ಧನುಷ್ ಕುಮಾರ್. ನನ್ನ ಲೈಫ್ ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀನಿ, ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನನ್ನಲ್ಲಿರುವಂತ ಮಿಕ್ಸ್ಡ್ ಫೀಲಿಂಗ್ಸ್ ನ ಯಾರ ಜೊತೆನೂ ಶೇರ್ ಮಾಡ್ದಿರಾ ನಾನೇ ನುಂಗ್ಕೊಂಡು ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ.